ಎಲ್ರಿಗೂ ನಮಸ್ಕಾರ. ಇದು ನನ್ನ 55ನೇ ದಿನ 100 ಚಾಲೆಂಜ್ ಒಳಗೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ, ಇವತ್ತು ಜಿಮ್ಗೆ ಹೋಗಿಲ್ಲ, ಮನೆಯಲ್ಲೇ ಎಕ್ಸಸೈಸ್ ಮಾಡಿದೆ. 108 ಸ್ಕ್ವಾಟ್ಸು, ಡಿಪ್ಸ್ 10 ಮಾತ್ರ ಅದು, ಆ್ಯಂಡ್ ಪುಷಪ್ಸು ಒಂದು 40 ಮಾಡಿದೆ. ಸೊ ಅದೆಲ್ಲ ಮಾಡಿ ಸ್ನಾನ ಮಾಡಿ ತಿಂಡಿಗೆ ಹೋದೆ. ತಿಂಡಿಗೆ ಇವತ್ತು ತಾಲಿಪಟ್ಟು. ಇದು ಸ್ಪೆಷಲ್ ತಾಲಿಪಟ್ಟು, ಅಂದರೆ ಇದ್ರೊಳಗೆ ನುಗ್ಗೆಕಾಯಿ ಸೊಪ್ಪು ಹಾಕೇವಿ. ಸೊ ನುಗ್ಗೆಕಾಯಿ ಸೊಪ್ಪಿನ ತಾಲಿಪಟ್ಟಿದು. ಒಂದು ತಾಲಿಪಟ್ಟನ್ನ ತುಪ್ಪದ ಜೊತೆ ತಿಂದೆ, ಆಮೇಲೆ 3 ತಾಲಿಪಟ್ಟನ್ನ ಮೊಸರು ಮತ್ತು ಹಣ್ಗಾಯಿ ಚಟ್ನಿ ಜೊತೆ ತಿಂದು ತಿಂಡಿ ಮುಗಿಸಿದೆ. ಅದ್ರ ಜೊತೆಗೆ ಒಂದು ಚಾನು ಕುಡಿದು ಮುಗಿಸೀನಿ. ಮಧ್ಯಾಹ್ನದವರೆಗೂ ಮನೇಲೆ ರೆಸ್ಟ್ ತೊಗೊಂಡು ಮತ್ತೆ ಇವತ್ತು ನೈಟ್ ನಾನು ಹಾವೇರಿಗೆ ವಾಪಸ್ ಹೋಗಬೇಕು. ಸೊ ಒಂದು ಆರೆಂಜ್ ತಿಂದು, ಡ್ರೈ ಫ್ರೂಟ್ಸ್ ತಿಂದು, ಜೇನುತುಪ್ಪ 1 ಸ್ಪೂನ್ ತಿಂದು ಸ್ವಲ್ಪ ಹೊರಗೆ ಕೆಲಸ ಬಂತು. ಹಾಗಾಗಿ ಹೊರಗೆ ಹೋಗಿ ವಾಪಸ್ ಬಂದು ಈವ್ನಿಂಗ್ ಒಂದು 5:30 ಆಗಿತ್ತು. ತುಳಸಿದ ಮಂಡಕ್ಕಿ ಮಾಡಿಸ್ಕೊಂಡು ತಿಂದು ಒಂದು ಚಾ ಕುಡ್ದೆ. ಇದ್ರ ಜೊತೆಗೆ ಇದಕ್ಕೆ ನಿಂಬೆಹಣ್ಣು ಹಾಕೊಂಡು ತಿಂದಾನಿ. ನಿಂಬೆಹಣ್ಣು ಯಾವತ್ತೂ ಬಿಡಲ್ಲ ನಾನು, ಉಪ್ಪು ಖಾರ ಇತ್ತು ಅಂತಂದ್ರೆ. ಅದಾಗಿ 8:30 ಆಗಿತ್ತು. ಅವಾಗ ರೊಟ್ಟಿ ಸಾಂಬಾರು, ಬೇಳೆ ಸಾರು ಮಾಡಿದ್ರು ಮನೆಯೊಳಗೆ. ಕಾರ್ಬ್ಯಾಳಿ ಅಂತಾರೆ ನಮ್ಮ ಕಡೆ. ಸೊ ಅದನ್ನು ಮಾಡಿಸ್ಕೊಂಡು ಬೇಳೆ ಸಾರು ರೊಟ್ಟಿನ ತಿಂದು ಸ್ವಲ್ಪ ಅನ್ನ ಸಾಂಬಾರು ಉಂಡು ಊಟ ಮುಗಿಸಿ ಭಗವದ್ಗೀತೆ ಓದೋಣ ಅಂತ ಅಂದ್ಕೊಂಡು, ಭಗವದ್ಗೀತೆಯೊಳಗೆ ಇವತ್ತು ನಾವು ಗೀತಾಸಾರ ಸಂಗ್ರಹದ್ದು ಕೊನೆ 2 ಶ್ಲೋಕನ ಓದಬೇಕಾಗೈತಿ. ಇಲ್ಲಿಗೆ 2 ಅಧ್ಯಾಯ ಮುಗಿತವೆ. 3ನೇ ಅಧ್ಯಾಯಕ್ಕೆ ನಾನು ಹೋಗಬೇಕು ನಾಳೆಯಿಂದ. ಇವತ್ತು 2 ಶ್ಲೋಕನ ಓದ್ಬಿಡ್ತಾನೆ. ಶ್ಲೋಕ 71. ಕೃಷ್ಣ ಅರ್ಜುನಿಗೆ ಹೇಳ್ತಿದ್ದಾನೆ, ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ ಅಂತ 71ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಅದೇ 72ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಇದು ಆಧ್ಯಾತ್ಮಿಕ ಮತ್ತು ದೇವ ಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ. ಇದು ಗೀತಾಸಾರ ಸಂಗ್ರಹ ಅಧ್ಯಾಯ 2 ಇವತ್ತಿಗೆ ಮುಗೀತು. ಸೊ ಅಧ್ಯಾಯ 3ರಿಂದ ನಾವು ನಾಳೆ ಸ್ಟಾರ್ಟ್ ಮಾಡೋಣ. ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.